ನಮಸ್ಕಾರ. ಲರ್ನ್ ವಿತ್ ವರ್ಷಾ ಪಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಷಾ ರಾಣಿ. ಇಂದಿನ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಯ ಕುರಿತು ಕೆಲವೊಂದು ಪ್ರಶ್ನೆಗಳನ್ನ ಚರ್ಚಿಸೋಣ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ದತ್ತ ಪರಿಕಲ್ಪನೆಗಳಿಗೆ ಸರಿಹೊಂದುವಂತಹ ಆಕೃತಿಗಳನ್ನು ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಸಮಾಜ ವಿರೋಧಿ ಚಟುವಟಿಕೆ ಅಂತೇಳಿ ಕೊಟ್ಟಿದ್ದಾರೆ, ಹಾಗೂ ಜೇಬು ಕಳ್ಳತನ ಅಂತೇಳಿ ಕೊಟ್ಟಿದ್ದಾರೆ, ಹಾಗೂ ಕಳ್ಳ ಸಾಗಾಣಿಕೆ ಅಂತೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ತಕ್ಕಂತೆ ನಾವೇನ್ ಮಾಡ್ಬೇಕು, ಇಲ್ಲಿ ಆಕೃತಿಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಕೆಳಗಿನಂದ್ರೆ ಆಕೃತಿಗಳನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಕ್ವಶನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಯಾವ ಒಂದು ಆಕೃತಿ ಕರೆಕ್ಟ್ ಅನ್ಸುತ್ತೆ ಆ ಒಂದು ಆಕೃತಿಯನ್ನ ನೀವು ಅಲ್ಲಿ ಆಪ್ಷನ್ ಅಲ್ಲಿ ಟಿಕ್ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಯಾವ್ದು ಕರೆಕ್ಟ್ ಆಗುತ್ತೆ, ಇದರಲ್ಲಿ ಸಮಾಜ ವಿರೋಧಿ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ, ಜೇಬು ಕಳ್ಳತನ ಅಂತ ಕೊಟ್ಟಿದ್ದಾರೆ, ಮತ್ತು ಕಳ್ಳ ಸಾಗಾಣಿಕೆ ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಒಂದು ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಜೇಬು ಕಳ್ಳತನ ಮಾಡೋರು ಇರ್ತಾರೆ, ಹಾಗೂ ಕಳ್ಳ ಸಾಗಾಣಿಕೆಯನ್ನು ಸಹಿತ ಮಾಡೋರು ಇರ್ತಾರೆ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ, ಎ ಆಗುತ್ತಾ, ಬಿ ಆಗುತ್ತಾ, ಸಿ ಆಗುತ್ತಾ, ಅಥವಾ ಡಿ ಆಗುತ್ತಾ? ಯಾವ್ದಾಗುತ್ತೆ ಇದರಲ್ಲಿ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಎ ಆಗುತ್ತೆ. ಇದರಲ್ಲಿ ಯಾವುದು ಆಪ್ಷನ್ ಎ. ಇಲ್ಲಿ ನೋಡಿ, ಇದು ಸಮಾಜ ವಿರೋಧಿ ಚಟುವಟಿಕೆ ಅಂದ್ರೆ ಇಡೀ ಸಮಾಜ ಬರುತ್ತೆ, ಇಡೀ ಸಮಾಜ ಬರುತ್ತೆ. ಅದರಲ್ಲಿ ಏನಂತಂದ್ರೆ ಜೇಬು ಕಳ್ಳತನ ಮಾಡೋರು ಇರ್ತಾರೆ, ಹಾಗೂ ಕಳ್ಳ ಸಾಗಾಣಿಕೆಯನ್ನು ಮಾಡೋರು ಸಹಿತ ಇರ್ತಾರೆ. ಹಾಗೆ ಈ ಒಂದು ಫಸ್ಟ್ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಎ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಗಿಳಿ, ಪಕ್ಷಿ ಮತ್ತು ಇಲಿ ಅಂತೇಳಿ ಕೊಟ್ಟಿದ್ದಾರೆ. ಕೆಳಗ ಆಕೃತಿಗಳನ್ನು ಗಮನಿಸಿ, ಯಾವ್ದಾಗುತ್ತೆ ಕರೆಕ್ಟ್ ಆನ್ಸರ್? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆರ್ ಆಪ್ಷನ್ ಡಿ. ಯಾವ್ದಾಗುತ್ತೆ ಇಲ್ಲಿ ಕರೆಕ್ಟ್ ಆನ್ಸರ್? ಯಾವ್ದಾಗುತ್ತೆ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಆಗುತ್ತೆ. ಇಲ್ಲಿ ಯಾವ್ದಾಗುತ್ತೆ ಅಲ್ಲಿ ಆಪ್ಷನ್ ಡಿ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಪಕ್ಷಿ, ಈ ಒಂದು ಪಕ್ಷಿಯಲ್ಲಿ ಗಿಳಿ ಸಹಿತ ಬರುತ್ತೆ, ಆದ್ರೆ ಇಲಿ ಒಂದು ಏನು ಅಂತಂದ್ರೆ ಇಲಿ ಒಂದು ಪ್ರಾಣಿ. ಈ ಇಲಿ ಪ್ರಾಣಿ ಇದರಲ್ಲಿ ಬರೋದಿಲ್ಲ, ಇದು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಆಗುತ್ತೆ. ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲಿ ಡಿ. ಇಲ್ಲಿ ಏನು ಸಹಿತ ಆಗಲ್ಲ, ಪಕ್ಷಿಯಲ್ಲಿ ಗಿಳಿ ಬರುತ್ತೆ ಆದ್ರೆ ಇಲಿ ಬರಲ್ಲ, ಇದು ರಾಂಗ್ ಆನ್ಸರ್ ಆಗುತ್ತೆ. ಮತ್ತೆ ಇಲ್ಲಿ ಪಕ್ಷಿಯಲ್ಲಿ ಗಿಳಿ ಬರುತ್ತೆ ಆದ್ರೆ ಇಲಿ ಬರಲ್ಲ, ಇದು ಪ್ರಾಣಿ ಆಗುತ್ತೆ. ಆಪ್ಷನ್ ಸಿ ಕೂಡ ಏನಾಗುತ್ತೆ, ಇಲ್ಲಿ ರಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲಿ ಆಪ್ಷನ್ ಡಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಆಗಲ್ದೆ ನಾವು ಸರಿಯಾದ ಆನ್ಸರ್ ಅನ್ನು ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಹೊಸದೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.